ಜನಗಳಿಗೆ ದುಡ್ಡಾಸೆ ಸೋರಿಸಿ ಇವ್ರು ಗೆದ್ದರೆ ವಿನಃ 136 ಸೀಟು ನ್ಯಾಯವಾಗಿ ಇವ್ರು ಗೆಲ್ಲಿಲ್ಲ. ಇವರು ಎಲ್ಲ ಫ್ರೀ ಕೊಟ್ಬಿಟ್ಟು ದೇಶ ಉದ್ಧಾರ ಮಾಡೋಂಥ ಕೆಲಸ ಅಂತೂ ಮಾಡ್ತಾಯಿಲ್ಲ, ದೇಶನ ಹಾಳು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಗ್ಯಾರಂಟಿಗಳೆಲ್ಲ ನಮಗೆ ಎಜುಕೇಷನಲ್ಲಿ, ಹೆಲ್ತಲ್ಲಿ ಅದ್ರಲ್ಲಿ ಗ್ಯಾರಂಟಿ ಫ್ರೀ ಕೊಟ್ಟಿದ್ರೆ ಅದು ಉಪಯೋಗ ಇರ್ತಿತ್ತು. ಇದೆಲ್ಲ ವೇಸ್ಟ್ ಅಂದರೆ ವೇಸ್ಟ್. ಎಲ್ಲ ಸುಳ್ಳು ಆಶ್ವಾಸನೆ, ಅವೆಲ್ಲ ಯಾವುದು ಬರ್ತಾ ಇಲ್ಲ ಅಮೌಂಟು. ಜನಗಳು ಮೋಸ ಮಾಡೋಕ್ಕೋಸ್ಕರ ಈ ಸರ್ಕಾರ ಬಂದಿದೆ ಅಷ್ಟೇ. ಮೋದಿ ಕೊಡೋದು ಅಕ್ಕಿ ಕೊಡೋಕೆ ನೀನೇ ಆಗ್ಬೇಕಾ? ನಿಂದು 5 kg ಇದು ನೀನು ಸೇರಿಸಿ ಕೊಡಬೇಕು. ಕೇಂದ್ರದ ಸರ್ಕಾರ ಅಕ್ಕಿ ಕೊಡೋಕೆ ಇವ್ನು ಯಾರು? ಭಾಳ ತಪ್ಪು ಇದು. ಎಲ್ಲ ಜನಗಳನ್ನ ಸೋಮಾರಿ ಮಾಡ್ತದೆ. ಆಮೇಲೆ ಇರ್ತಕ್ಕಂಥ ಬಂಡವಾಳ ಡೆವಲಪ್ಮೆಂಟ್ಗೆ ಹಣನೇ ಇಲ್ದಂಗೆ ಆಗ್ತದೆ. ಸೆಂಟ್ರಲಲ್ಲಿ ನಮ್ಮ ಮೋದಿ ಇದ್ರೇ ಒಳ್ಳೆಯದು. ಎಲ್ಲರಿಗೂ ಎಲ್ಲ ಜನಾಂಗಕ್ಕೂ ಪ್ರೊಟೆಕ್ಷನ್ ಇದೆ. ಎಲ್ಲ ಹಿಂದೂಗಳಿಗೆ ಇನ್ನೂ ಎಸ್ಪೆಷಲಿ ಪ್ರೊಟೆಕ್ಷನ್ ಇದೆ. ಆಯಿತು. ಆಮೇಲೆ ಉಚಿತ ಸೌಲಭ್ಯ ಕೊಟ್ಟಿರೋದು ಒಳ್ಳೆಯದು ಅಂತ ಅನ್ನೋದಕ್ಕಿಂತ ಅದಕ್ಕಿಂತ ಕೆಟ್ಟದಂತೂ 99 ಭಾಗ ಕೆಟ್ಟಿದೆ. ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಡುತ್ತೆ. ಈ ಯೋಜನೆಗಳು ಸಮರ್ಪಕವಾಗಿ ಏನು ಬಡಬಗ್ಗ ಮತ್ತು ಏನು ಹಿಂದುಳಿದ ಒಂದು ವರ್ಗಗಳಿಗೆ ಅಂದರೆ ಬಡವರಿಗೆ ಅವ್ರಿಗೆ ಯಾರಿಗೂ ಕೂಡ ಈ ಯೋಜನೆ ತಲುಪ್ತಾ ಇಲ್ಲ. ಉಚಿತ ಭಾಗ್ಯ ಅಂದರೆ ಅದು ಬಡವರು ಕೊಟ್ಟಿದ್ರೆ ಒಳ್ಳೇದು, ನಿರ್ಗತಿಕರಿಗೆ ಕೊಟ್ಟರೆ ಒಳ್ಳೇದಾಗೋದು. ಫ್ರೀ ಬಸ್ ಪಾಸ್ ಮಾಡಿರೋದು ಎಷ್ಟು ಜನಗಳಿಗೆ ತೊಂದರೆ ಆಗ್ತಾ ಇದೆ. ಈಗ ಅಕ್ಕಿ ಭಾಗ್ಯ 2000 ಈಗ ಉದಾಹರಣೆ ನಮಗೆ 1 ತಿಂಗಳದ್ದು ಬಂದಿದೆ, 3 ತಿಂಗಳದ್ದು ಬಂದಿಲ್ಲ. ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಲ್ದೇ ಫಸ್ಟ್ 1 ತಿಂಗಳದ್ದು ಕೊಟ್ಬಿಟ್ರಾ, ಆಮೇಲೆ 3 ತಿಂಗಳದ್ದು ಬರಲೇ ಇಲ್ಲ, ಇನ್ನೂ ಬಂದಿಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ ಅಕ್ಕಿನೇ ಕೊಡ್ತಾ ಇದ್ದಾರೆ. ಇವ್ರು ಎಕ್ಸ್ಟ್ರಾ ಕೊಟ್ಟದ್ದೇನೂ ಇಲ್ಲ. ಎಲ್ಲರಿಗೂ ಬರ್ತಾ ಇದೆ ಅಂತ ಮಂತ್ರಿಗಳೆಲ್ಲ ಸುಳ್ಳದು, ಭಾರಿ ಸುಳ್ಳು, 100ಕ್ಕೂ ಸುಳ್ಳು. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಹೈಕೋರ್ಟಲ್ಲಿ ಬರಲಿ. ಇವರು ಎಲ್ಲ ಬೋಗಸ್ ಮಾಡ್ತಾ ಇದ್ದಾರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ರಾಜ್ಯ ಸರ್ಕಾರ ಈಗ ಈ ಉಚಿತ ಸೌಲಭ್ಯಗಳೆಲ್ಲ ಕೊಡ್ತಾ ಇದೆಯಲ್ಲ, ಅದರ ಬಗ್ಗೆ ಬೇಡ ಬಿಡಿ. ಅವ್ರು ಯಾರು ಕೊಡ್ಲಿಕ್ಕೆ? ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ, ಅವ್ರ ತಂದೆ ತಾಯಿ ತಂದು ಕೊಟ್ಟಿಲ್ಲ. ಅಲ್ಲ, ನಮ್ಮ ದುಡ್ಡು ತಾನೆ ನಾವು ಕಟ್ತಕ್ಕಂಥ ಕಂದಾಯ ಟ್ಯಾಕ್ಸಿಂದ ಕಟ್ತಾ ಇರ್ತಕ್ಕಂಥದ್ದು. ತೊಂದರೆ ಆಗಿದೆ, ಡೆವಲಪ್ಮೆಂಟ್ ಏನು ಆಗ್ತಾ ಇಲ್ಲ. ಸೀನಿಯರ್ ಸಿಟಿಜನ್ಸು ಎಜುಕೇಷನ್ಗೋ ಇಲ್ಲ ಹಾಸ್ಪಿಟಾಲಿಟಿ ಇದು ಹೆಲ್ತ್ಗೋ ಯೂಸ್ ಮಾಡಿದೆ ಈ ಥರದ್ದು ಶೋಕಿ ಮಾಡಿಕೊಂಡು ಈಗ ಹೆಣ್ಮಕ್ಳೆಲ್ಲ ಈಗ ನೋಡಿ ಬಸ್ಸಲ್ಲಿ BMTCಗೆ ಹೋದ್ರೆ ಅರ್ಧ ಸೀಟ್ಗಿಂತ ಹಿಂದೆ ಕೂಡ ಅವರೇ ಕೂತಿರ್ತಾರೆ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಇದು ಕಾನೂನು ಬಾಹಿರ, ಕಾನೂನು ಚೌಕಟ್ಟಿದೆ ಅನ್ನೋದಕ್ಕಿಂತ ದೇಶನೇ ಕೊಳ್ಳೆ ಹೊಡೆದ ಮೇಲೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಏನು ಪ್ರೊಸೀಜರ್ ಬೇಕೋ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ದೊಡ್ಡ ದೊಡ್ಡ ಕೈಗಳಿಗೆ ಕಾನೂನು ಮತ್ತೊಂದು ಅವ್ರಿಗೆ ಯಾವುದೂ ಲೆಕ್ಕ ಇಲ್ಲ. ಸೊ ಯಾಕಂದರೆ ಇವಂಥ ಅಮಾಯಕರಿಗೆ ಅವ್ರಿಗೆ ಮಾತ್ರ ಕಾನೂನನ್ನ ಸಾಹುಕಾರರು ಯಾವ ಥರ ಬೇಕೋ ಅವರು ಯೂಸ್ ಮಾಡ್ಕೋತಾರೆ, ಯಾವ ಥರ ಬೇಕೋ ಅವ್ರಿಗೆ ಬಳಸ್ಕೋತಾರೆ. ಬಡವ್ರಿಗೆ ಏನಂದರೆ ಸೊ ಕಾನೂನು ಏನಿದೆ ಅನ್ನೋದು ಅವ್ರಿಗೆ ಅರಿವೇ ಇಲ್ಲ. ಅವ್ರಿಗೆ ಕಾನೂನು ಬಗ್ಗೆ ತಿಳಿಸಲಿಕ್ಕೆ ಯಾರು ಒಂದಿಷ್ಟು ಲೀಗಲ್ ಅಥಾರಿಟೀಸ್ ಅವನ್ನೆಲ್ಲ ಅಪ್ ಮಾಡಬೇಕು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ. ಕೋರ್ಟಲ್ಲಿ ಡಿಸೈಡ್ ಆಗಿ ಫೈನಲ್ ಆಗೋ ಇವ್ರು ಕಾಯ್ಬೇಕಾಯ್ತು, ವೆಯ್ಟ್ ಮಾಡಬೇಕಾಯ್ತು. ಇವಾಗ ಯಾಕೆ ತೀರ್ಮಾನ ಮಾಡಿದ್ರು? ಇವ್ರಿಗೆ ಏನು ಅಧಿಕಾರ ಇದೆ ತೀರ್ಮಾನ ಮಾಡೋಕ್ಕೆ ಸರ್ಕಾರಕ್ಕೆ? ಅಲ್ಲಿಗೆ ಅವರು ಸತ್ಯವಂತರು ಅಲ್ಲ. AG ಅವ್ರು ಹೇಳಿದ ತಕ್ಷಣ ಕ್ಯಾಬಿನೆಟ್ ಅಲ್ಲೂ ಅಪ್ರೂವ್ ಮಾಡಿಬಿಟ್ರು. ಏನೋ ಇದೆ ಅದು AGನೂ ತಪ್ಪಿದೆ. AG ಮೇಲೂ ಕೇಸ್ ಹಾಕಬೇಕು, ಸರ್ಕಾರದ ಮೇಲೂ ಕೇಸ್ ಹಾಕಬೇಕು. ಇವರೆಲ್ಲ ಬೋಗಸ್ ಮಂತ್ರಿಗಳು, ಬೋಗಸ್ ಸರ್ಕಾರ ಮಾಡ್ಕೊಂಡು ಜನಗಳಿಗೆ ಲೂಟಿ ಹೊಡಿತಾ ಇದ್ದಾರೆ. ನರೇಂದ್ರ ಜಿ ಮೋದಿ ಬಂದರೆ ಮಾತ್ರನೇ ಈ ದೇಶಕ್ಕೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕುತ್ತೆ. ಅದು ಬಿಟ್ಟು ಬೇರೆ ಯಾರೇ ಬಂದ್ರೂ ನಮ್ಮ ದೇಶ ಅಂತೂ ಬೇರೆಯವ್ರಿಗೆ ಅಡೆಯಡೋದಂತೂ ಗ್ಯಾರಂಟಿ. ಅವ್ರು ಯಾಕೆ ಹಂಗೆ ಅನ್ಸುತ್ತೆ? ಹೌದು, ಆಡಳಿತ ಮಾಡಂತ ಇಷ್ಟು ದಿವಸ 47ರಿಂದ ಒಂದು ಕಮ್ಮಿಲ್ಲ ಅಂದರೆ 70 ವರ್ಷ ಆಡಳಿತ ಮಾಡಿದಂಥ ಒಂದು ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿದೆ. ಇದೇ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. BJP ಸರ್ಕಾರ ಮಾಡಿದಂಥ ಕೆಲಸಗಳು ಅವ್ರಿಗೆ ಗೊತ್ತಿರಲ್ಲ. ಮೋದಿ ಅವ್ರು ಬಂದರೆ ದೇಶದ ಹಿತಾಸಕ್ತಿ, ದೇಶದ ಭದ್ರತೆ ಚೆನ್ನಾಗಿರುತ್ತೆ ಅಂತೀರ? 100% ದೇಶದ ಭದ್ರತೆಯೂ ಚೆನ್ನಾಗಿರುತ್ತೆ, ದೇಶನೂ ಅಭಿವೃದ್ಧಿ ಆಗುತ್ತೆ, ಮುಂದೆ ಯುವಕರಿಗೂ ಒಳ್ಳೆ ಒಂದು ಮೌಲ್ಯ ಸ್ಥಾನ ಸಿಕ್ಕುತ್ತೆ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅಭಿವೃದ್ಧಿ ಕೆಲಸ ಯಾವುದೂ ಆಗ್ತಾ ಇಲ್ಲ. ಯಾವುದಾಗ್ತಾ ಇದೆ? ರೋಡಲ್ಲೇ ನೆಕ್ಸ್ಟ್ 4-5 ಜನ ಸತ್ರು, ಕರೆಂಟಲ್ಲಿ ಸತ್ರು, ಬಾವಿ ಬಿ ಸತ್ರು. ನೆಕ್ಸ್ಟ್ 1 ವರ್ಷ ಅಭಿವೃದ್ಧಿ ಇಲ್ಲ ಅಂತ DCM ಹೇಳಿದ್ದಾರೆ. ಹೌದು, ಅಭಿವೃದ್ಧಿ ಯಾಕೆ ಇಲ್ಲದೆ ಅಂತಾರ ಕೆಲಸ ನೀನು ಯಾಕೆ ಮಾಡಿದೆ? ಯಾರು ಮಾಡುವಂದಿದ್ರು? ಅಭಿವೃದ್ಧಿನೂ ಮಾಡಬೇಕು. ಇದು 5 ಜನದ್ದು 5 ಬೇಡಿಕೆನೂ ಈಡೇರಿಸಬೇಕು. ಇದು ಬೇಡಿಕೆ ಅಭಿವೃದ್ಧಿ ಮಾಡದೆ ಹೋದರೆ ಅಲ್ಲಿಗೆ ಮೋಸದ ಸರ್ಕಾರ. ಮೋದಿ ಕೊಡೋದು ಅಕ್ಕಿ ಕೊಡೋಕೆ ನೀನೇ ಆಗ್ಬೇಕಾ? ನಿಂದು 5 kg ಇದು ನೀನು ಸೇರಿಸಿ ಕೊಡಬೇಕು. ಕೇಂದ್ರದ ಸರ್ಕಾರ ಅಕ್ಕಿ ಕೊಡೋಕೆ ಇವ್ನು ಯಾರು? ಈ ಗೋಡೆಯನ್ನು ಹೆಂಗ್ ಹೊಡಿತಾರೆ? ತಲೆ ಗುಳ ಬಿಟ್ಬಿಟ್ಟಿದ್ದೀರಲ್ಲ. ಏನು ಗೌರ್ಮೆಂಟ್ ಇದು? ಏನು ಇವ್ರ ಆಡಳಿತ? ಕೃಷ್ಣ ಬೈರೇಗೌಡ ರೈತರಿಗಾಗಿ ಮಿನಿಸ್ಟರ್ ಆಗಿದ್ದಾನೆ, ರೆವಿನ್ಯೂ ಇದರಲ್ಲಿ ಏನು ಮಾಡ್ತಾ ಇರೋದು? ಅವ್ರು ಕೊಟ್ಟಿರೋ ಜಮೀನುಗಳನ್ನ ಅವರೇ ಕಿತ್ಕೊತಾ ಇದ್ದಾರೆ. ಇದು ಯಾವ ನ್ಯಾಯ ಅಂತ ಅಂದ್ಬಿಟ್ಟು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಈಶ್ವರ್ ಖಂಡ್ರೆ ಇದ್ದಾರೆ, ಅವರು
ಫಾರೆಸ್ಟ್ ಮಿನಿಸ್ಟ್ರು ಇದು ಯಾವಾಗೋ ಮಹಾರಾಜರ ಕಾಲದಲ್ಲಿ ಕೊಟ್ಟಿರೋವಂಥ ಜಮೀನನ್ನ ಕಿತ್ಕೊಂಡು ಇವರು ರೈತರಿಗೆಲ್ಲ ಹಾಳು ಮಾಡಿ ನಾಶನ ಮಾಡ್ತಾಯಿತ್ತು. ಈ ಗೌರ್ಮೆಂಟು ಯಾರ ರೈತರಿಗೂ ಬೇಡ ಅಂತ ಅನಿಸ್ತೈತೆ ನಮಗೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಈ ದುಡ್ಡು ಬರ್ತಾ ಇದೆ ಅಟ್ಲೀಸ್ಟ್ ಸರ್ ಯಾರು ಬರ್ತಾ ಇಲ್ಲ. ಸುಮ್ಮನೆ ಹೇಳ್ತಾರೆ ಬ್ಯಾಂಕ್ ಹಾಕಿದ್ದೀವಿ ಅಂತ, ಯಾವ ಅಕೌಂಟ್ ನೋಡಿದ್ರು ಬರ್ತಾನೆ ಇಲ್ಲ ಅಮೌಂಟು. ಮತ್ತೆ ನಾವು ನುಡ್ದಂತೆ ನಡೆದಿದ್ದೀವಿ ಅಂತೆಲ್ಲ ಎಲ್ಲ ಸುಳ್ಳು ಸರ್. ನೋಡಿದಂತೆ ಅವ್ರು ಮಾಡ್ಕೊಂಡ್ರು ಅಷ್ಟೇ ಹೊರತು ನೋಡಿದಂತೆ ನಡೆದಿಲ್ಲ. ಅವ್ರು ಮಾಡ್ಕೊಂಡ್ರೆ ನೋಡಿದಂತೆ ಪಡೆದಿದ್ದೇವೆ ಅಂತ ಮಾಡ್ಕೊಂಡ್ರೆ ಹೊರತು ನಡೆದಿಲ್ಲ. ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇದು ಪುಕ್ಸಾಟಿಯಾಗಿ ನಮಗೆ ಬೇಕಾಗಿಲ್ಲ. ಇದು ರಾಜ್ಯ ಬೊಕ್ಕಸಕ್ಕೆ, ಇದು ಸರ್ಕಾರಕ್ಕೆ, ಜನರಿಗೆ ನಷ್ಟ. ಇದು ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ. ನೀವು ಕರೆಂಟ್ ಫ್ರೀ ಕೊಡಿ, ನೀವು ಬಸ್ಸಲ್ಲಿ ಫ್ರೀ ಕೊಡಿ, ಇದೆಲ್ಲಿಂದ ನಮಗೆ ನಷ್ಟ. ವುಮೆನ್ ಎಂಪವರ್ಮೆಂಟ್ ಅಂತ ಹೇಳಿದ್ರು. ವುಮೆನ್ ಎಂಪವರ್ಮೆಂಟ್ ಅಂದರೆ ನೀವು ಎಜುಕೇಷನಲ್ಲಿ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸ ಒಳ್ಳೇದು ಕೊಡಿ, ಅವ್ರಿಗೆ ಒಳ್ಳೆ ಸರ್ಕಾರದಲ್ಲಿ ಕೆಲಸ ಕೊಡಿ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯೋಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮಗೆ ಆಗ್ತಾ ಇಲ್ಲ. ಜನಗಳಿಗೆ ದುಡ್ಡಾಸೆ ಸೋರಿಸಿ ಇವ್ರು ಗೆದ್ರೆ ವಿನಃ 136 ಸೀಟು ನ್ಯಾಯವಾಗಿ ಇವ್ರು ಗೆಲ್ಲಿಲ್ಲ. ಇವರು ಎಲ್ಲಿ ಗೆದ್ರು ನ್ಯಾಯವಾಗಿ? 2,000 ರೂಪಾಯಿ ಲೆಕ್ಕ ಕೊಡಲಿ ನಮಗೆ. ಎಷ್ಟು 1 ಕೋಟಿ 20 ಕೊಟ್ಟರು ಅಂತ ಲೆಕ್ಕ ಕೊಡಲಿ. ಗೊತ್ತಾಗಲ್ಲ ಜನಗಳಿಗೆ. ಬ್ಯಾಂಕ್ ಹೋದ್ರೆ ಆಧಾರ್ ಕಾರ್ಡ್ ಸರಿ ಇಲ್ಲ ಅನ್ನೋದು, ಇದು ಸರಿ ಮಾಡಲಿಲ್ಲ ಅನ್ನೋದು ಫಸ್ಟ್ ಕೊಟ್ಬಿಟ್ಟು ಮೂರನೇ ಈಗ ಒಂದು ಸರಿ ನಮ್ಗೆ ಕೊಟ್ಮೇಲೆ 3 ಸರಿ ಯಾಕೆ ಕೊಡಲಿಲ್ಲ? ಗ್ಯಾರಂಟಿ ಕೊಡಲೇಬೇಕು. ಲಿಂಕ್ ಸರಿ ಇರಲಿ ಇಲ್ಲೇ ಇರಲಿ ಕೊಡಲೇಬೇಕು. ಅದೇನು ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ದೇಶದ ಇದು ದೃಷ್ಟಿಯಿಂದ ನಾವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಇದ್ದರೆ, ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಮುಂದೆ ಯಾವುದೇ ಸಮಸ್ಯೆ ಇಲ್ಲದಂಗೆ ಜೀವನ ಮಾಡಬೇಕು ಅಂತ ಇದ್ದರೆ ಮತ್ತೆ BJP ಬರಬೇಕು, ಮೋದಿನೇ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಹಾಗಿದ್ರೆ ಮಾತ್ರ ಜನ ಸೇಫ್ಟಿ ಒಳಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪ್ಯಾಲೆಸ್ಟೈನಲ್ಲಿ ಆಗ್ತಾ ಇದೆಯಲ್ಲ ಅದೇ ಥರ ಆಗ್ತದೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಮೋದಿನೇ ಬರ್ಬೇಕು ಸರ್. ಹೇಳ್ತಿ ಕಡೆ ಒಳ್ಳೆ ಮನುಷ್ಯ ಅವನು. ಹೋಯ್ತಾ ಇದ್ದೀವಿ ಅಂದರೆ ಅವನೇ ಕಾರಣ. ಇವ್ರು ಯಾರು ಇಂದಿರಾ ಗಾಂಧಿ ಅವೆಲ್ಲ ಯಾರಿಲ್ಲ ಸರ್. ಇವರೆಲ್ಲ ಬರೀ ಬೊಗಳೆ ಮಾತುಗಳು. ಅವರೇ 762 ಕೋಟಿ ಸಿಗಾಕೊಂಡ್ರು ಮೊನ್ನೆ ಎಲ್ಲ. ಹೋಯ್ತಾ ಅವರು ಜಪ್ತಿ ಮಾಡಬೇಕು. ಅವರೆಲ್ಲ ಈ ಮೇನ್ DK ಶಿವಕುಮಾರ್ ಮಾಡಬೇಕು. ಇನ್ನು 20% ಅವರೇ ಇರಬೇಕು ನಮಗೆ. ಅವ್ರು ಬಿಟ್ಟು ಇನ್ನು ಯಾರ ಕೈಲೂ ಆಗಲ್ಲ ಸರ್. ದೇಶ ಮುನ್ನಡೆಯಕ್ಕೆ ಇನ್ನು ಯಾರ ಕೈಲೂ ಆಗಲ್ಲ. ನಾನು ಸತ್ಯ ಹರಿಶ್ಚಂದ್ರ. ನಮ್ಮದು ರಘುವಂಶ. ರಘುವಂಶದ ಕಡೆಯ ಕುಡಿ ನಾನು. ಕೊಟ್ಟ ಮಾತನ್ನು ಯಾವತ್ತೂ ವಾಪಸ್ ತಗೊಳ್ಳಲ್ಲ. ಜನಗಳಿಗೆ ದುಡ್ಡಾಸೆ ಸೋರಿಸಿ ಇವ್ರು ಗೆದ್ರೆ ವಿನಃ 136 ಸೀಟು ನ್ಯಾಯವಾಗಿ ಇವ್ರು ಗೆಲ್ಲಿಲ್ಲ. ಇವರು ಎಲ್ಲ ಫ್ರೀ ಕೊಟ್ಬಿಟ್ಟು ದೇಶ ಉದ್ಧಾರ ಮಾಡೋಂಥ ಕೆಲಸ ಅಂತೂ ಮಾಡ್ತಾಯಿಲ್ಲ. ದೇಶನ ಹಾಳು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಜಂಗ್ಲಿ.